ಹೌ ಡು ಯು ಥಿಂಕ್ ಯುನೀಕ್ ಮೂವೀಸ್ ಅಥವಾ ಯುನೀಕ್ ಡೈಲಾಗ್ಸ್ ಅಂದರೆ ಯುನೀಕ್ ಆಗಿರೋ ಔಟ್ ಆಫ್ ದ ಬಾಕ್ಸ್ ಸಿನಿಮಾಗಳನ್ನ ಹೆಂಗೆ ಬರೀತೀರಾ, ಹೆಂಗೆ ಆ ಥರ ಆಲೋಚನೆಗಳು ನಿಮಗೆ ಬರುತ್ತೆ? ಅದಕ್ಕೆ ಆನ್ಸರ್ ಗೊತ್ತಿಲ್ಲ. ನಾನು ಹೇಳದ್ನಲ್ಲ, ಇದಕ್ಕೊಂದು ಸಣ್ಣ ಆನ್ಸರ್ ಮಾಡಬೇಕು ಅಂದರೆ, ಈಗ ನಾನು ಫಸ್ಟ್ ಸಿನಿಮಾ ಮಾಡಬೇಕು ಅಂದಾಗ ಫಸ್ಟ್ ಅನ್ಸಿದ್ದೇನೆಂದರೆ, ಯಾರು ಪ್ರಪಂಚದಲ್ಲಿ ಮಾಡಿರ್ಬಾರ್ದು ಆ ಥರ ಒಂದು ಸಿನಿಮಾ ಮಾಡಬೇಕು ನಾನು ಅಂತ. ನನ್ನ ಹತ್ರ ಎಲ್ಲ ನಕ್ಕರು, ಏನು ಯಾರೂ ಮಾಡದಿರೋದು ಏನೋ ಮಾಡೋಕ್ಕಾಗತ್ತೆ, ಅದೇ ಕ್ಯಾಮ್ರಾ, ಅದೇ ಇದು, ಅದೇ ಶಾರ್ಟ್ಸು. ಕೋಪ ಬಂತು ಅವಾಗ ನನಗೆ. ನಾನು ಒಂದು ಕೆಲಸ ಮಾಡ್ತೀನಿ, ಉಲ್ಟಾ ತೋರಿಸ್ತೀನಿ ಫಸ್ಟು ಒಂದು ಶಾರ್ಟ್ನ, ಇದಕ್ಕೆ ನಿಮಗೆ ಡಾರ್ಕ್ ಮಾಡಿಬಿಡ್ತೀನಿ, ಬ್ಲ್ಯಾಕ್ ಆಗ್ಬಿಡುತ್ತೆ. ಇದಕ್ಕೆ ಒಂದು ಕ್ಯಾರೆಕ್ಟರ್ ಬಂದು ಯಾರೋ ಬಂದು ಏನೋ ಒಡೆದು ಕಟ್ಟಾಗ್ಬಿಡುತ್ತೆ, ಇದಕ್ಕೆ ಇನ್ನೇನೋ ಸೀನ್ ತೋರಿಸ್ತೀನಿ, ಏನು ಮಾಡ್ತೀಯಾ ಅಂತ. ಅಲ್ಲ ಏನು ಹೇಳ್ತಿದ್ಯಾ ನೀನು? ಅಲ್ಲಪ್ಪ ಎದ್ದೋಗ್ತೀಯ ನೀನು? ಅಲ್ಲ ಹೆಂಗೆ ಎದ್ದೋಗ್ಲಿ, ಈಗ ತಾನೇ ಬಂದು ಕೂತಿದ್ದೀನಿ ಅಂತ. ಹಂಗಾರೆ ಹೇಳ್ತಿದ್ದೀರೋ ಅಂತ. ಆ ಥರ ವಿಚಿತ್ರ ಸೀನ್ ಮಾಡಿ, ಏನಿದು ರ್ಯಾಂಡಮ್ಮಾಗಿ ಏನೋ ಒಂಥರ ಈ ಥರ ಬರ್ತಿದೆಯಲ್ಲ ಸಿನಿಮಾ ಅಂದಾಗ, ಅದಕ್ಕೆ ಆಮೇಲೆ ಏನಂದರೆ ಎಂಡ್ ಕಾರ್ಡ್ ಹಾಕ್ಬಿಟ್ಟು ಓಪನ್ ಮಾಡ್ತೀನಪ್ಪ ಥಿಯೇಟ್ರಲ್ಲಿ. ಅದಕ್ಕೊಂದು ಲಾಜಿಕ್ ಕೊಡ್ತೀನಿ ನಾನು, ಅಲ್ಲಿಂದ ಒಬ್ಬ ಡೈರೆಕ್ಟ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ. ಆಮೇಲೆ ಆ ಥರ ಸೊ ಕೋಪಗಳು, ಅವಮಾನಗಳು ಬೇಕು ಅಂದರೆ ಕಾಲೆಳೆಯೋರು ಬೇಕು ಅನ್ನೋದು ಇನ್ನೂ ತಿರುಗಿಸ್ಕೊಂಡಿದ್ದಾರಲ್ಲ. ಕಾಲೆಳೆಯೋರು ಎಲ್ಲರ ಕಾಲು ಎಳಿತದೆ ಕಾಲ ಅಂತ, ಕಾಲು ಎಳೆಯೋರು ಕಾಲು ಕೆಳಗೆ ಬಿದ್ದಿರ್ತಾರೆ, ಅದೊಂದೆಲ್ಲ ಇದೆ. ಬಟ್ ಐ ಥಿಂಕ್ ಈ ಕೋಪ, ಅವಮಾನಗಳು ಎಲ್ಲ ನಮ್ಮನ್ನು ಒಂದು ಕಡೆ ಮುಂದೆ ಪುಷ್ ಮಾಡತ್ತೆ ಅಂತಿಲ್ಲ. ಇಲ್ಲ ಖಂಡಿತ, ಅದೆಲ್ಲ ಪಾರ್ಟ್ ಆಫ್ ಲೈಫು. ನಾನು ಅದಕ್ಕೆ ಅದು ಒಂದು ಹೇಳ್ತೀನಿ, ನಾನೊಂದು ಸಿನಿಮಾ ಮಾಡ್ತೀನಪ್ಪ, ಫಸ್ಟ್ ಹೀರೋಯಿನ್ ಚೆನ್ನಾಗಿರ್ತಾರೆ, ಒಳ್ಳೆ ಸಾಂಗ್ ಹಾಕ್ತೀನಿ, ಅವ್ರ ಮನೇಲಿ ಹೋಗಿ ಹೇಳ್ತಾರೆ ಲವ್ ಮಾಡ್ತಿದ್ದೀವಿ ಅಂತ, ಇಬ್ಬರು ಮನೆಯವರು ಒಪ್ಕೊತಾರೆ, ಮದುವೆ ಆಗ್ತಾರೆ, ಮಕ್ಕಳಾಗತ್ತೆ, ಅವ್ರು ಬೆಳೀತಾರೆ, ಚೆನ್ನಾಗಿರ್ತಾರೆ, ಅವ್ರಿಗೂ ಮದುವೆ ಆಗುತ್ತೆ. ಇದು ಕ್ಲೈಮ್ಯಾಕ್ಸು. ಹೆಂಗಿರುತ್ತೆ ಕತೆ? ಚೆನ್ನಾಗಿದೆಯಾ ಕತೆ? ಸಪ್ಪೆ ಅಲ್ವಾ? ಅಲ್ಲೇನೋ ಒಂದು ಟ್ವಿಸ್ಟ್ ಬರಬೇಕು, ಅಲ್ಲೇನೋ ಇದು ಬರಬೇಕು ಅಂತ ನಾವು ಸಿನಿಮಾ ನೋಡ್ಬೇಕಾದ್ರೆ ಬಯಸ್ತೀವಿ, ಆಮೇಲೆ ಹೇಳ್ಕೊತೀವಿ. ನನಗೆ ಹೇಳ್ಕೊಳಕ್ಕೆ ವಿಷಯನೇ ಇರಲ್ಲ. ಅದು ಯಾವುದೋ ಒಂದು ಪಿಕ್ಚರ್ ಹೇಳ್ತಾರಲ್ಲ, ತುಂಬ ಕಷ್ಟಗಳದ, ಹೇಳ್ಕೊಳಕ್ಕಿರುತ್ತೆ, ಸುಮ್ಮನೆ ಇರೋ ಅನುಭವ ಇವಾಗ ಅಂತ. ಅಟ್ಲೀಸ್ಟ್ ನಾನು ಹೇಳೇನು ಹೆಂಗೆ ಕಷ್ಟಪಟ್ಟು ಗೊತ್ತಾ, ಇವಾಗ ನೀವು ನಾನು ಕೂರಿಸ್ಕೊಂಬತ್ತಬೇಕು ಮೇಡಮ್, ಪಿಕ್ಚರ್ ಟೈಮಲ್ಲಿ, ಹೋಮ್ ಟೈಮಲ್ಲಿ, ಅಟ್ಲೀಸ್ಟ್ ಮೊಮ್ಮಕ್ಳಿಗೆ ಹೇಳ್ಕೊಳಕ್ಕಾರ ಒಂದಷ್ಟು ವಿಷಯಗಳಿರುತ್ತೆ. ಸೊ ಪಾರ್ಟ್ ಆಫ್ ಲೈಫ್, ಎಲ್ಲವೂ ಬರುತ್ತೆ. ಶುಡ್ ಅಕ್ಸೆಪ್ಟ್. ಆ್ಯಕ್ಚುಲಿ ಲೈಫ್ ಅಂದರೆ, ಲೈಫಲ್ಲಿ ಅದೇ ರಜನಿ ಸರ್ ತುಂಬ ಚೆನ್ನಾಗಿ ಹೇಳ್ತಾರೆ, ಅದೆಲ್ಲ ಕಷ್ಟನೇ ಇಲ್ಲದೆ ಸುಮ್ಮನೆ ಹಂಗೇ ಇದ್ಬಿಟ್ರೆ ಅದು ಲೈಫೇ ಕಡಿಯೋದು ಅಂತಾರೆ. ಲೈಫೇ ಅಲ್ಲ, ಅದು ಎಲ್ಲ ಬರಬೇಕು. ಶೋಧನೆ ಒಂದಾ ಸಾಧನೆ ಅಂತ, ಶೋಧಿಸ್ತಾನೆ ಆಮೇಲೆ ಸಾಧನೆ. ಶೋಧನೆ ಇಲ್ಲದೆ ಸಾಧನೆ ಏನಾಗುತ್ತೆ? ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ. ಅಮೇಝಿಂಗ್ ಸರ್. ಸರ್, ಈಗೋದ ಬಿಗ್ಗೆಸ್ಟ್ ಎನಿಮಿ ಅಂತ ಏನಿದೆ, ಅಹಂಕಾರ. ಅಹಂಕಾರನೇ ಕೆಲವು ಸತಿ ಸರಿಯಾಗಿ ತಿರುಗಿಸ್ಕೊಂಡ್ರೆ ಅದು ಸಾಧನೆಗೆ ಕೆಲವ್ರಿಗೆ ಅಲಂಕಾರ ಆಗತ್ತೆ, ಗೊತ್ತಿದ್ರೆ ಎಲ್ಲಿಗೆರೆ ಹೇಳ್ಕೋಬೇಕಂತ. ನೀವು ಅಷ್ಟು ಎತ್ತರನ್ನು ನೋಡಿದ್ದೀರಾ. ಕೆಲವು ಸತಿ ನಿಮ್ಗೆ ಯಾವತ್ತಾರು ನೀವು ಒಂಟಿ ಅಂತ ಅನ್ಸಿರೋದು ಉಂಟಾ? ಅಂದರೆ ಗೊತ್ತಿಲ್ಲ ಸರ್, ಎಲ್ಲರೂ ನಿಮ್ಮ ನೋಡಿದಾಗೆಲ್ಲ ನಿಮ್ಮ ಯುನೀಕ್ನೆಸ್ಸು, ನಿಮ್ಮ ಸಿನಿಮಾಗಳು, ನಿಮ್ಮ ದುಡ್ಡು, ನಿಮ್ಮ ಜರ್ನಿ ಅಂತೆಲ್ಲ ಅದನ್ನು ಹೊಗಳ್ತಾ ಇರ್ತಾರೆ. ಬಟ್ ಇದೆಲ್ಲ ಸೈಡಿಗಿಟ್ರೆ ನಿಮ್ಮಲ್ಲಿರೋ ನಿಮ್ಮಲ್ಲಿರೋ ಒಂಟಿತನದ ಕೆಲವು ಶ್ಯಾಡೋ ಏನಾರು ಅದೇನು? ಇಲ್ಲ, ಅದೇ ಈಗ ನಾನು ಅನ್ನೋದು ಅನಿವಾರ್ಯ, ಅದು ಹೋಗಲ್ಲ ಅಲ್ವಾ? ಏನೇ ಆದರೂ ನಾನು ಅನ್ನೋ ಒಂದು ಎನರ್ಜಿ ನನ್ನೊಳಗೊಂದಿದೆ, ನಿಮ್ಮೊಳಗೊಂದಿದೆ. ಅದು ಅಜ್ಞಾನದಿಂದ ನಾನು ಆದಾಗ ಅಹಂಕಾರ ಆಗುತ್ತೆ ಅಲ್ವಾ? ಅಜ್ಞಾನದಿಂದ ನಾನು ಆಗಬಾರ್ದು, ವಿವೇಚನೆಯಿಂದ ನಾನು ಅನ್ನೋದು ಗೊತ್ತಾದಾಗ ಅದು ಆತ್ಮಸ್ಥೈರ್ಯ ಆಗುತ್ತೆ. ಅಲ್ಲಿ ನೀವೇನೋ ಹೇಳಿದ್ರಲ್ಲ ನೆಕ್ಸ್ಟ್ ಅದೇನೋ ಕ್ವಶನ್, ಹಂಗೆ ಅನ್ನಿಸ್ತು ನಂಗೆ ನೀವು ಕೇಳಬೇಕಾದ್ರೆ. ಅಲ್ಲ, ಒಂಟಿತನ ಯಾವಾಗ ಅಂದರೆ, ನಾನು ಸಿಂಪಲಾಗಿ ಹೇಳ್ತೀನಿ. ಒಂದು ಸತಿ ಏನಾಯಿತು ಅಂದರೆ, ಸ್ಲೊವೇನಿಯಾಗೆ ಹೋಗಿದ್ದೆ, ಯುರೋಪಲ್ಲಿ. ಅಲ್ಲೊಂದು ಸತಿ ಅನ್ನಿಸ್ತು, ನಾನು ಒಬ್ಬನೇ ಓಡಾಡ್ಬೇಕು. ಯಾವಾಗಲೂ ನನ್ನ ಜೊತೇಲಿ ಜನ ಇರ್ತಾರೆ, ಅವ್ರು ಶೂಟಿಂಗ್ ಅಂದರೆ ಜನ ಇರ್ತಾರೆ, ಮನೇಲಿ ಜನ ಇರ್ತಾರೆ, ನಾನು ಎಲ್ಲಿ ಹೋಗ್ಬೇಕಾದ್ರೂ ಜನ ಜೊತೇಲಿ ಇರ್ತಾರೆ. ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ ಓವರ್ ಎ ಪೀರಿಯಡ್ ಆಫ್ 30, 35, 40, 50 ಇಯರ್ಸಿಂದ ಹಿಂಗೆ. ಆ ಸ್ಲೊವೇನಿಯಾ ಏನು ಅನ್ನಿಸ್ತಂದರೆ, ಒಂದು ಸತಿ ನಾನು ಒಬ್ಬನೇ ಜರ್ನಿ ಮಾಡ್ಬೇಕು, ನೋಡೋಣ ಅದೇನೋ ಒಂಟಿಯಾಗಿ ಜರ್ನಿ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಪ್ಯಾರಿಸ್ಗೆ ಹೋದೆ. ಶೂಟಿಂಗ್ ಮುಗಿದ್ಮೇಲೆ ಪ್ಯಾರಿಸ್ಗೆ ಹೋಗಿ ಅಲ್ಲೆಲ್ಲ ಮುಗಿಸ್ಕೊಂಡು ವಾಪಸ್ ಬಂದೆ. ನನಗೆ ಹೆಂಗಾಗಿತ್ತು ಅಂದರೆ, ಅವತ್ತು ಅನ್ನಿಸ್ತು ನನಗೆ ನಾನು ಒಂಟಿಯಾಗಿ ಒಂದು ದಿನ ಇರೋಕ್ಕಾಗಲ್ಲ ಅಂತ. ಅದು ಗೊತ್ತಿಲ್ಲ ನನಗೆ. ಪ್ಯಾರಿಸ್ಸು ಐಫಿಲ್ ಟವರ್ ಮುಂದೆ ನಿಂತ್ಕೊತೀನಿ, ಯಾರು ಜೊತೆಲಿ ಮಾತಾಡೋಕ್ಕಿಲ್ಲ, ಚೆನ್ನಾಗಿದೆ ಅಂತ ಹೇಳೋಕ್ಕೂ ಯಾರಿಲ್ಲ. ಅಲ್ಲೋಗು ಹೋಟ್ಲಲ್ಲಿ ಕೂತ್ಕೊಂಡು ಏನೋ ಆರ್ಡ್ರ್ ಮಾಡ್ತೀನಿ, ಒಂಟಿ ಒಬ್ಬನೇ, ಏನು ಹೇಳಿ, ಹಂಗಿದೆ ಪ್ರಪಂಚ. ಬಟ್ ಅವಾಗ ಅನ್ನಿಸ್ತು ಮನುಷ್ಯ ಒಂಟಿಯಾಗಿ ಭಾಳ ಕಷ್ಟ. ಅದು ಏನು ಹೇಳ, ಇನ್ನೊಂದು ಲೆವೆಲ್ ಬೇಕದು ಒಂಟಿಯಾಗಿ. ಏನು ಹೇಳಿ, ಅದು ಹೇಳ್ತಿರಲ್ಲ, ವೆನ್ ಯು ಲರ್ನ್ ಟು ಬಿ ಅಲೋನ್ ಯು ಆರ್ ನಾಟ್ ಲೋನ್ಲಿ ಅಂತ. ನಿಮ್ಗದು ಅಲೋನ್ ಆಗಿರೋದು
ಗೊತ್ತಾಗ್ಬಿಟ್ರೆ ರಜನಿ ಸರ್ ಎಲ್ಲ ಹಂಗೆ ಅವ್ರು ಒಂಟಿಯಾಗೇ ಇರ್ತಾರೆ, ಒಂಟಿಯಾಗೆಲ್ಲ ಹೋಗ್ತಾರೆ. ಅದು ಅಂತೆ ಗ್ರೇಟೆಸ್ಟ್ ಅಚೀವ್ಮೆಂಟ್ ಅಂದರೆ ಆ ಧೈರ್ಯ. ಇದು ಅಂದ್ರೆ ನಮ್ಮ ಜೊತೆಗೆ ನಾವು ಇರೋದನ್ನ ಕಲ್ತ್ಕೊಂಡ್ರೆ ಅದ್ಭುತ ಅಲ್ವಾ ಅದು. ನಿಮ್ಮ ಜೊತೆ ನೀವು ಅದು ಇನ್ನೊಂದೆಲ್ಲೋ ಒಂದು ಕಡೆ ಚೆನ್ನಾಗಿ ಹೇಳ್ತಾರೆ, ಏನೋ ನನ್ನನ್ನು ನಾನೇ ಸಹಿಸ್ಕೊಳ್ಳಲ್ಲ, ನನ್ನನ್ನು ಎಲ್ಲರೂ ಸಹಿಸ್ಕೊಳ್ಳಿ ಅದು ಆಸೆ ಪಡ್ತೀವಿ ಅಂತ. ಯಾಕಂದರೆ ಅವಾಗ ಗೊತ್ತಾಯ್ತು ನನಗೆ, ನನ್ನನ್ನು ನಾನೇ ಸಹಿಸ್ಕೊಂತಲ್ಲ. ಇಷ್ಟು ವಂಡರ್ಫುಲ್ ಜಾಗದಲ್ಲಿ ಇದ್ದೀನಿ, ಎಲ್ಲ ಇದೆ, ಟಿಕೆಟ್ ಇದೆ, ನೆಕ್ಸ್ಟ್ ಹೋಟ್ಲ್ ರೂಮ್ ಇದೆ, ನೋಡೋಕೆ ಇಷ್ಟೊಂದು ಜಾಗಗಳಿದೆ. ಯಾಕೆ ನನಗೆ ಯಾರೋ ಜೊತೆಲಿಲ್ಲ, ಫ್ಯಾಮಿಲಿ ಇಲ್ಲ, ಏನೇಳಿ ಮಕ್ಕಳಿಲ್ಲ, ಪ್ರಿಯಾ ಬಂದಿಲ್ಲ, ಫ್ರೆಂಡ್ಸು ಯಾರೂ ಜೊತೆಲಿಲ್ಲ, ಯಾರನ್ನೂ ಜೊತೆಲೂ ಕರ್ಕೊಂಡು ಹೋಗಿಲ್ಲ, ಒಂಟಿಯಾಗಿ ಹೋಗ್ಬೇಕು ಅಂದ್ಬಿಟ್ಟು ಹಂಗೆ ಹೊರಟಾಗಿದ್ದೀನಿ. ಅವಾಗ ಅವಾಗ ಅನ್ನಿಸ್ತು ಎಷ್ಟು ಇದಾಗಿದೆ ಒಳಗಡೆ ಅಲ್ವಾ. ಅದನ್ನು ಸಾಧನೆ ಮಾಡಿರೋರು ಇದ್ದಾರಲ್ಲ ರಜನಿ ಸರ್ ಎಲ್ಲ. ಅವನ್ನೆಲ್ಲ ಮೀಟ್ ಮಾಡಿದಾಗ ನಿಮ್ಮ ಕ್ಯೂರಿಯಾಸಿಟಿ ಏನು ಸರ್? ಯಾಕೆಂದರೆ ಅದೊಂದು ಪ್ರಶ್ನೆ ಇದೆ. ಎಲ್ಲರೂ ನಿಮ್ಮ ಜೊತೆಗೆ ಸೆಲ್ಫಿ ತೊಗೊಳ್ತಾರೆ ಬಂದು. ನಿಮಗೆ ಯಾರ ಲೈಫು ಇದು ಸಖತ್ ಅಂತ ಅನಿಸಿದೆ, ಅವರಿಂದ ಅದು ಇನ್ಸ್ಪೈರ್ ಆಗಿದ್ದೀರಿ? ನಾನು ರಾಜ್ಕುಮಾರ್ ಅವರು, ರಜನಿ ಸಾರು, ಏನು ಹೇಳಿ ವಿಷ್ಣು ಸಾರು, ಅಂಬರೀಷ್ ಸಾರು, ಆ ಥರ ನನಗೆ ಭಾಳ ಲಕ್ಕಿ. ನಾನು ಆ ಥರ ತುಂಬ ನಾನು ಸುಮ್ಮನೆ ಹೋಗ್ಬಿಡ್ತಿದ್ದೆ ಅವ್ರ ಮನೆಗೆ. ಐ ವಾಸ್ ಸೋ ಬ್ಯುಸಿ. ಆದರೂ ಕೂಡ ನಾನು ಅವ್ರ ಮನೆಗೆ ಹೋಗಿ ರಜನಿ ಏನೋ ಅಂಬರೀಷ್ ಅವ್ರ ಜೊತೆ ಕೂತ್ಕೊತಿದ್ದೆ, ಕಾರ್ಡ್ಸ್ ಗೀಡ್ಸ್ ಆಡ್ಕೊಂಡು. ಏನು ಹೇಳಿ ವಿಷ್ಣು ಸರ್ ಹತ್ರ ಹೋದಾಗ ಏನೋ ಮಾತಾಡೋರು. ಏನು ನಿಮ್ಮ ಟಾಪಿಕ್ಸ್ ಆಫ್ ಡಿಸ್ಕಷನ್ ಅಂದರೆ ಔಟ್ ಆಫ್ ಕ್ಯೂರಿಯಾಸಿಟಿ? ಏನೋ ಅವ್ರ ಜೊತೆ ಕೂತ್ರೆ ಸಾಕು ಏನೋ ಒಂದು ಟಾಪಿಕ್ ಬರೋದು. ಅಣ್ಣವ್ರ ಮುಂದೆ ಕೂತ್ರೆ ಸಾಕು ಏನೋ ಮಾತಾಡೋರು. ಆ ಮಾತುಗಳೆಲ್ಲ ಒಂದು ಚಾರ್ಜ್ ಕೊಡೋದು. ರಜನಿ ಸರ್ ಹಂಗೆ ಅವ್ರ ಹತ್ರ ಮಾತಾಡ್ತಿದ್ರೆ ಎಷ್ಟು ಜಾಲಿಯಾಗಿ, ಎಷ್ಟು ನಾರ್ಮಲಾಗಿ ಮಾತಾಡ್ತಾರೆ ಅಂದರೆ ಅಷ್ಟೇ ಸ್ಪಿರಿಚುವಲ್, ಅಷ್ಟೇ ಇದವರು. ಅದೆಲ್ಲೋ ಒಂದು ಸತಿ ಹಂಗೆ ಬಂದು ಹೋಗುತ್ತೆ. ಕೆಲಸ ಹೇಳ್ತಾರೆ ಎಲ್ಲ ನಮ್ದೇನಿದೆ ಅಲ್ಲ ಎಲ್ಲ ಅವನದಲ್ವಾ ಅಂತಾರೆ. ಅವ್ರು ನಿಮ್ಮ ಮನಸ್ಸನ್ನು, ನಿಮ್ಮ ಇದನ್ನು ಹಂಗೆ ಹಂಗೆ ಹೇಳ್ಬಿಡ್ತಾರೆ ಅವ್ರು ನಿಮ್ಮನ್ನು ನೋಡ್ತಾ ಇದ್ರೆ. ಮಾಡ್ಬಿಡ್ತಾರಾ? ಅಯ್ಯೋ ಅಷ್ಟಿದ್ದವರು ಆ ಶೂಟಿಂಗಲ್ಲಿ ಒಂದು ಸಣ್ಣ ಸೀನ್ ಹೇಳಿದ್ರೆ ಅಷ್ಟು 10 ಯೋಚನೆ ಮಾಡಿರ್ತಾರೆ ಅವರು. ಇದು ಹಿಂಗೆ ಮಾಡ್ರೆ ಚೆನ್ನಾಗಿರುತ್ತಲ್ವ. ಅದನ್ನು ಅವರೇ ಹೇಳಿದ್ದೆ ಆ್ಯಕ್ಚುಲಿ. ನಾನು ಹಿಂಗೆ ಸುಮ್ಮನೆ ಕೈ ಇಟ್ಟೆ, ಏನೋ ಅವ್ರು ಕೈ ಇಡ್ತಿದ್ರು, ನಾನು ಹಿಂಗೆ ಟಚ್ ಮಾಡ್ತಿದ್ದೆ, ಕೈ ಇಡ್ತಿದ್ರು, ನಾನು ಹಿಂಗೆ ತಿರುಗಿ ನೋಡ್ಬೇಕನ್ನೋ ಶಾರ್ಟ್. ಅದು ಶಾರ್ಟ್ ತೆಗೆದುಬಿಟ್ರು. ಆಮೇಲೆ ಉಪೇಂದ್ರ ಆಲ್ರೆಡಿ ನೆನ್ನೆ ಶಾರ್ಟ್ ಆಗಿದೆ ಅದು. ಉಪೇಂದ್ರ ನೀವು ಹಿಂಗೆ ಅಂದ್ಬಿಟ್ಟು ಅಂದರೆ ಹೆಂಗಿರುತ್ತಲ್ಲ ಥಿಯೇಟ್ರಲ್ಲಿ ಚೆನ್ನಾಗಿರುತ್ತಲ್ವ. ಸರ್ ಬೇಡ ಸರ್ ಹಿಂಗೆಲ್ಲ ಅನ್ನಲ್ಲ ಸರ್, ನೀವು ಗುರುಗಳ ಥರ ಸರ್, ಹಿಂಗೆ ಅಂತೀನಿ ಸರ್ ನಾನು. ಸುಮ್ಮನೆ ಇರಿ ಡೈರೆಕ್ಟ್ರ್ ಕಡ್ದು ಒಂದು ಶಾರ್ಟ್ ತೆಗೀರಿ, ಹಂಗೆ ಅನ್ನೋಷ್ಟು ತೆಗೀರಿ ಅಂತ. ಆ ಥರ ಆ 3 ಜನ ಬಿಡಿ ಅಂಟ್ಸ್ಕೊಳ್ಳೋದಿದೆಯಲ್ಲ, ಅವರು ಅಷ್ಟೇ ತೆಗೆದ ಹೆಂಗಿರುತ್ತೆ ಪೋಸ್ಟರ್ ಹಾಕ್ಬಿಟ್ರೆ ಹೆಂಗಿರುತ್ತೆ. ಎಂಜಾಯ್ಸ್ ಆ್ಯಕ್ಚುಲಿ. ಅದು ಒಂದೊಂದು ಸಣ್ಣ ವಿಷಯನವರು ನಾನು ಹಿಂಗೆ ನಡೆದ್ರೆ ಹೆಂಗಿರುತ್ತೆ, ಹಿಂಗೆ ಮಾಡ್ರೆ ಹೆಂಗಿರುತ್ತೆ ಅಂತ. ವಾವ್ ಎಂಥ ಆರ್ಟಿಸ್ಟ್ ಅಯ್ಯ ಅನ್ಸುತ್ತೆ. ಸರ್ ನೀವು ನಿಮಗಿಂತ ತುಂಬ ದೊಡ್ಡವ್ರ ಮುಂದೆ ಎಲ್ಲ ಸರೆಂಡರ್ ಆಗಿಬಿಡ್ತೀರಾ? ಅಂದರೆ ಅಲ್ಲಿ ಯು ಅಬ್ಸರ್ವ್ ಅವ್ರು ಹೆಂಗೆ ಹೇಳ್ಕೊಂಡು ಹೋಗ್ತಾರೆ. ಇಲ್ಲಪ್ಪ, ನಾನು ಕ್ಯಾಲ್ಕುಲೇಷನ್ ಮಾಡಿ ನಾನು ಅದೆಲ್ಲ ಐ ಎಂಜಾಯ್ ಅಷ್ಟೇ. ಆ ಟೈಮಲ್ಲಿ ಅವ್ರು ಹೇಳೋದೆಲ್ಲ ಏನು ಹೇಳಿದ್ರು ಖುಷಿ ಪಡ್ತಾ ಇರ್ತೀನಿ. ಅದನ್ನೆಲ್ಲ ನೀವು ಕೆಲವ್ರ ಹತ್ರ ತಲೆ ಉಪಯೋಗಿಸ್ಬಾರ್ದು. ಕೆಲವು ಕಡೆ ನೀವು ಮಗುವಾಗಿದ್ರೆ ಭಾಳ ಚೆನ್ನಾಗಿರುತ್ತೆ ಅದು. ತುಂಬ ದೊಡ್ಡ ವ್ಯಕ್ತಿಗಳ ಹತ್ರ ಸರೆಂಡರ್ ಆಗಿ ಕೂತಾಗ ಭಾಳ ಚೆನ್ನಾಗಿರುತ್ತೆ ಅದು. ಯಾಕಂದ್ರೆ ಅಂಥ ಕಡೆನೇ ಸರೆಂಡರ್ ಆಗಕ್ಕೆ ಸಾಧ್ಯ ನಾವು ಅಲ್ವಾ. ಅಣ್ಣವ್ರ ಮುಂದೆ ಸುಮ್ಮನೆ ಕೂತಿರ್ತಿದ್ವಿ ಅಷ್ಟೇ, ಅವ್ರು ಮಾತಾಡೋರು. ಇವತ್ತು ಸೋಷಿಯಲ್ ಮೀಡಿಯಾ ಇದೆ ಸರ್. ಅವತ್ತು ಅದಿದ್ರೆ ಅಣ್ಣವರ ಯಾವ ಒಂದು ಸೀನನ್ನು ಫುಲ್ ವೈರಲ್ ಆಗಿರೋದು, ಯಾವ್ದಾದ್ರು ಒಂದು ಘಟನೆ ನಮ್ಗೆ. ಅಯ್ಯೋ ಅದು ಏನು ಎಷ್ಟು ಅವ್ರದ್ದು ಒಂದೊಂದು ವಿಷಯಗಳು ಕೂಡ ನಮ್ಮ ಅದೃಷ್ಟ ಅದು. ಅಂಥವ್ರ ಹತ್ರೆಲ್ಲ ಸ್ವಲ್ಪ ಕೆಲವು ಕ್ಷಣಗಳು ಮಾತಾಡಿ ಕಳೆದ್ವಲ್ಲ ನಾವು ಅವ್ರ ಜೊತೆ ಎಲ್ಲ ಮಾತಾಡ್ಬೇಕಾದ್ರೆ. ಅವಾಗ ಅರ್ಥವಾಗ್ತಿರ್ಲಿಲ್ಲ ನಮ್ಗೆ ಅವ್ರು ಹೇಳೋದನ್ನು. ಅಂದರೆ ಉದಾಹರಣೆಗೆ ಅಂದರೆ ಈಗ ಹೆಂಗೆ ಅಂದರೆ ನಾನು ಹೇಳಿದ್ದೀನಿ ಅನ್ಸುತ್ತೆ 2-3 ಕಡೆ ಅದನ್ನು. ನಾನು ಸುಮ್ಮನೆ ಕೇಳ್ತಿದ್ದೆ, ಸರ್ ಅದು ಇದೇ ಸಮಾಜ ಸೇವೆ ಅಂತ ಕೇಳಿದೆ ನಾನು. ನನಗೆ ಇದೊಂದು ಹುಚ್ಚಲ್ವಾ ಎಲ್ಲ ಕಡೆ ಹೋಗಿ ಸಮಾಜ ಸೇವೆ. ನಾನು ಕಾಶಿ ಸರ್ನೂ ಕೇಳಿದ್ದೆ, ಅಣ್ಣ ಅವ್ರ ಹತ್ರ ಕೇಳಿದೆ, ಸರ್ ಸಮಾಜ ಸೇವೆ ಅಂದರೆ ಏನನ್ಸುತ್ತೆ ಸರ್ ನಿಮ್ಗೇನು ಏನು ನಿಮ್ಮ ಅಭಿಪ್ರಾಯ ಏನು ಅಂತ. ಅವ್ರು ಒಂದು ಸೆಕೆಂಡ್ ಹಿಂಗೆ ಯೋಚನೆ ಮಾಡಿ, ಸಮಾಜ ಯಾರ ಸಮಾಜ? ನಾನು, ನೀವು, ನೋಡಿ ಅಲ್ಲಿ ಕಾರ್ ತೊಳಿತಿದ್ದೀನಲ್ಲ ಅವನು, ನೋಡಿ ಅಲ್ಲಿ ಆ ಗಿಡಕ್ಕೆ ನೀರು ಹಾಕ್ತೀನಿ ಅವನು, ಎಲ್ಲ ಸೇರಿ ಸಮಾಜ. ಅವ್ರವ್ರ ಸೇವೆ ಅವ್ರು ಮಾಡ್ಕೊಳ್ಳೋದೇ ಸಮಾಜ ಸೇವೆ. ಯಾವ ಇನ್ನೇನು ಅದಾದ್ಮೇಲೆ ಮಾತಾಡೋಂಗೆ ಇಲ್ಲಲ್ವಾ. ಯಾರ ಸಮಾಜ ಅಂದ್ರೆ ಏನು? ಎಲ್ಲ ನಾನು ಇವಾಗ ಹೇಳೋದು ಕೊಟ್ಟಿರೋದು ಎಲ್ಲ ನಾವೆಲ್ಲ ಅಪ್ಪ ಸಮಾಜ. ನಾವು ನಮ್ಮ ಇದನ್ನು ನಾವು ಮಾಡಲೇಬೇಕು ಆ ಕರ್ತವ್ಯನ.
ನಾನು ಏನೂ ಮಾಡಲ್ಲ, ಯಾರೋ ಬಂದು ಏನೋ ಮಾಡಲಿ ಅನ್ನೋದು ಅದು